ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಸಾಮಾನ್ಯವಾದುದನ್ನು ಸವಿಯಿರಿ. ಸಾಮಾನ್ಯವಾಗಿರುವಂಥದ್ದನ್ನು ಕೂಡ ಸವಿಯಿರಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂತ ನೋಡೋಣ. ಇವರು ರಾಬಿನ್ ಶರ್ಮಾ ಅವರು ತುಂಬ ಹಣನೂ ಮಾಡಿದ್ದಾರೆ, ತುಂಬ ಅದ್ಭುತವಾದ ಜೀವನನೂ ನಡೆಸಿದ್ದಾರೆ, ಒಂದು ಬೆಸ್ಟ್ ಆಥರ್ ಕೂಡ, ಬೆಸ್ಟ್ ಕೋಚ್, ಮೆಂಟರ್, ಟ್ರೈನರ್ ಕೂಡ. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಅವ್ರ ಲೈಫ್ನೂ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಯಾರು ತಾನು ಸತ್ತಾಗ ತನ್ನೊಂದಿಗೆ ತನ್ನ ಯಾವ ಆಸ್ತಿಯನ್ನು ಕೊಂಡೊಯ್ಯಲಾರ. ಯಾರೂ ಕೂಡ ನಾವು ಸತ್ತಾಗ ನಮ್ಮ ಜೊತೆಗೆ ನಾವು ಸಂಪಾದನೆ ಮಾಡಿರೋ ಆಸ್ತಿಯನ್ನು ಕೊಂಡ್ಕೊಂಡು ಹೋಗಲ್ಲ, ತೊಗೊಂಡು ಹೋಗಲ್ಲ ಅಲ್ವಾ? ಇದು ನಮಗೆ ಗೊತ್ತು. ನಾವು ಹೇಳ್ತೀವಿ, ಅದು ಯಾಕೆ ಹಂಗೆ ಆಡ್ತೀರಾ, ಸತ್ತಾಗ ಏನು ತೊಗೊಂಡು ಹೋಗ್ತೀರಾ ಅಂತ ಬೇರೆಯವ್ರಿಗೆ ಹೇಳ್ತೀವಿ. ನಾವು ಹಂಗೆ ಆಡ್ತಾ ಇರ್ತೀವಿ ಅಲ್ವಾ? ಸೊ ಯಾರೂ ಏನೂ ತೊಗೊಂಡು ಹೋಗೋಕ್ಕಾಗಲ್ಲ. ಶವದ ವಾಹನ ಕೂಡ ಒಂದು ಹಂತಕ್ಕೆ ಬಂದು ನಿಂತು ಬಿಡುತ್ತೆ, ಆಮೇಲೆ ನಾವೇ ಹೋಗಬೇಕು. ಚಿತೆ ಮೇಲೂ ಕೂಡ, ಚಿತೆವರೆಗೂ ಒಬ್ಬರು ಬರ್ತಾರೆ, ಬಟ್ ಚಿತೆಗೆ ಯಾರೂ ಬರಲ್ಲ. ಸೊ ಏನನ್ನೂ ನಾನು ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಥರ ಹೋಗೋ ಟೈಮಲ್ಲಿ ನಾನು ತೊಗೊಂಡು ಹೋಗಬಹುದಾದಂತಹ ಕೆಲವೊಂದು ವಿಚಾರಗಳು ಅಂದರೆ, ಅದು ನಾನು ಸೃಷ್ಟಿಸಿರೋ ನೆನಪುಗಳು, ನಾನು ಸೃಷ್ಟಿ ಮಾಡಿಕೊಂಡಿರೋ ನೆನಪುಗಳು. ಈ ನೆನಪುಗಳು, ಮೆಮೊರಿ ಕೂಡ ನಮ್ಮ ಸೋಲ್ನ ಎನರ್ಜಿಯಲ್ಲಿ ಅಟ್ಯಾಚ್ ಆಗಿರುತ್ತೆ. ಓಕೆ, ಮೆಮೊರಿ ಕೂಡ ಇರುತ್ತೆ. ನಮ್ಮ ಜನ್ಮಾಂತರದ ಮೆಮೊರೀಸ್ ನಮಗೆ ಅಟ್ಯಾಚ್ ಆಗಿರುತ್ತೆ. ಇವತ್ತು ನಾನು ಈಗಿದ್ದೀನಿ ಅನ್ನೋದಕ್ಕೆ ಕೆಲವೊಂದು ನನ್ನ ಪಾಸ್ಟ್ ಲೈಫಿನ ಅಟ್ಯಾಚ್ ಕೂಡ, ಅಂದರೆ ಮೆಮೊರಿ ಕೂಡ ಕಾರಣ ಆಗಿರುತ್ತೆ. ಕೆಲವೊಂದು ನೆಗೆಟಿವ್ ಮೆಮೊರೀಸ್ಗಳನ್ನು ನಾವು ಡಿಲೀಟ್ ಮಾಡಿಲ್ಲ ಅಂದರೆ ಡಾಟಾ ತುಂಬ ತುಂಬ್ಕೊಂಡ್ಬಿಟ್ರೆ ಸ್ಪೇಸ್ ಇರೋದಿಲ್ಲ ಬೇಕಾಗಿರೋದನ್ನು ತುಂಬ್ಕೊಳ್ಳೋಕ್ಕೆ. ಹಾಗೆಯೇ ನಾವು ಇಲ್ಲಿಂದ ಹೋಗಬೇಕಾದ್ರೆ ಹ್ಯಾಪಿ ಮೆಮೊರೀಸ್ಗಳನ್ನು ಸೃಷ್ಟಿ ಮಾಡಿಕೊಂಡು, ಹ್ಯಾಪಿ ಮೆಮೊರೀಸ್ಗಳನ್ನು ನಾವು ತೊಗೊಂಡು ಹೋಗೋದ್ರಿಂದ ನಾವು ಮುಂದೆ ಕೂಡ ಏನಾದರೂ ಜರ್ನಿ ಮಾಡಿದ್ರೂ ಅದು ನಮಗೆ ಸಪೋರ್ಟಿವ್ ಆಗಿರುತ್ತೆ. ಓಕೆ, ಸೊ ತುಂಬ ಕ್ವೆಶನ್ಸ್ ಬೇಡ, ಸ್ಪಿರಿಚುವಲ್ ಟಾಪಿಕಲ್ಲಿ ಮಾತಾಡೋಣ. ಓಕೆ, ಸೊ ಇಲ್ಲಿ ನಾವು ಏನೂ ತೊಗೊಂಡೋಗಲ್ಲ, ಆದರೆ ನಮ್ಮ ಅನುಭವಗಳು, ನಮ್ಮ ನೆನಪುಗಳನ್ನು ನಾವು ಅನುಭವಿಸ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ತೊಗೊಂಡೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಸತ್ತಾಗ ನನ್ನ ಹಿಂದೆ ಎಷ್ಟು ಜನಗಳು ಬರ್ತಾರೆ ಅನ್ನೋದು ನಾನು ಇಲ್ಲಿಂದ ತೊಗೊಂಡೋಗ್ಬೋದಾದಂಥ ಒಂದು ವಿಚಾರ ಆಗಿದೆ. ನಾನು ಬಿಟ್ಟು ಹೋಗುವಂಥ ನೆನಪುಗಳು ಕೂಡ ನಾನು ಸೃಷ್ಟಿ ಮಾಡಿರುವಂತಹ ಒಂದು ವಿಷಯನೇ ಆಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸಿಂಪಲ್ಲಾಗಿ ಬದುಕೋದನ್ನು ಕಲಿಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವರು ಶ್ರೀಮಂತರು. ನೀವು ಹಣ ಸಂಪಾದನೆ ಮಾಡಿ ಶ್ರೀಮಂತರಾಗ್ರಿ, ಲಕ್ಷುರಿ ಲೈಫ್ ಎಲ್ಲನೂ ಇರಲಿ, ಬಟ್ ಸಿಂಪಲ್ಲಾಗಿ ಬದುಕಿ ಅಂತ ಹೇಳ್ತಾ ಇದ್ದಾರೆ. ಸರಳವಾದ ವಿಷಯಗಳನ್ನು ನೀವು ಕಂಡುಕೊಳ್ಳಿ, ಸರಳವಾದ ವಿಚಾರಗಳನ್ನು ಅನುಭವಿಸಿ. ಏನು ಹೇಳ್ತಿದ್ದಾರೆ ಅಂದರೆ, ನಾನು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನನ್ನ ಮಗಳ ಜೊತೆ ನಾನು ಆಟ ಆಡಿದ್ದನ್ನು ಮರೆಯೋಕ್ಕಾಗಲ್ಲ. ನನ್ನ ಮಗಳು ನಡೆದಾಡಿದ್ದು, ಮೊದಲನೇ ಸಲ ಅವಳು ನಡೆದಾಡಿದ್ದು ನೆನಪು ನನಗೆ ಖುಷಿ ಕೊಟ್ಟಿದೆ. ನನ್ನ ಮಗ ಮೊದಲನೇ ಸಲ ಹಾಡು ಹೇಳಿದ್ದು ನನಗೆ ಖುಷಿ ಕೊಟ್ಟಿದೆ. ನಮ್ಮ ಮನೆಯಲ್ಲಿ ಮಳೆಯಲ್ಲಿ ನಾವು ಫುಟ್ಬಾಲ್ ಆಡಿದ್ದು ನನಗೆ ಖುಷಿ ಕೊಟ್ಟಿದೆ. ಹುಣ್ಣಿಮೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡ್ಕೊಂಡು ತಿಂದಿದ್ದು ನನಗೆ ಖುಷಿ ಕೊಟ್ಟಿದೆ. ಈ ನೆನಪುಗಳೇ ನನಗೆ ತೃಪ್ತಿ ಕೊಡುತ್ತೆ. ಅಂದಮೇಲೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಎಷ್ಟು ತೃಪ್ತಿಯಾಗಿರಬೇಕು. ಚಿಕ್ಕ ಮನೆಯಲ್ಲಿದ್ದೀವಿ, ಚಿಕ್ಕ ಕಾರಲ್ಲಿದ್ದೀವಿ, ಇನ್ನೂ ಬೈಕಲ್ಲಿದ್ದೀವಿ, ಸೈಕಲಲ್ಲಿದ್ದೀವಿ, ಇನ್ನೂ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ, ಇನ್ನೂ ಅದರಲ್ಲೇ ಇದ್ದೀವಿ, ಇದರಲ್ಲೇ ಇದ್ದೀವಿ ಅನ್ನೋದ್ರ ಬದಲು ಎಷ್ಟು ಮಟ್ಟಿಗೆ ನಾವು ನಮ್ಮ ಹತ್ರ ಏನೇನೆಲ್ಲ ಇದೆ ಅದಕ್ಕೆ ನಾವು ಅನುಭವಿಸಿದ್ದೀವ, ಥ್ಯಾಂಕ್ಸ್ ಹೇಳಿದ್ದೀವ ಅನ್ನೋದನ್ನು ಗಮನಿಸಬೇಕು. ಮನುಷ್ಯನ ಸ್ವಭಾವ ಹೇಗೆ ಅಂದರೆ, ಅದೊಂದು ದುರಂತ ಅಂತೆ. ಮನುಷ್ಯನ ಸ್ವಭಾವದಲ್ಲಿ ಒಂದು ದುರಂತ ಇದೆಯಂತೆ. ಅದೇನು ಅಂದರೆ, ನಾವು ಯಾವಾಗಲೂ ಕಿಟಕಿ ಆಚೆ ಅರಳುತ್ತಾ ಇರುವಂತಹ ಗುಲಾಬಿಯನ್ನು ನೋಡೋದ್ರ ಬದಲು ಯಾವುದೋ ಒಂದು ಪವಾಡ ಸೃಷ್ಟಿ ಮಾಡೋ ಗುಲಾಬಿ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲೇ ನಮ್ಮ ದಿನನಿತ್ಯದ ಆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸವಿತಾ ಇಲ್ಲ ನಾವು, ಖುಷಿ ಪಡ್ತಾ ಇಲ್ಲ ನಾವು. ಸರಳವಾದ ವಿಷಯಗಳನ್ನು ಸವಿಯುವಂತಹ ತಿಳುವಳಿಕೆಯನ್ನು ನಾವು ಹೊಂದಬೇಕು. ಬಹಳಷ್ಟು ನಮ್ಮ ಜೀವನದಲ್ಲಿ ಶಕ್ತಿಯನ್ನು ನಾವೆಲ್ಲಿ ಕಳ್ಕೊಳ್ತೀವಿ ಅಂತಂದರೆ, ಒಂದು ರೀತಿ ಏನು ಇಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಾವು ನಮ್ಮ ಶಕ್ತಿಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಜೀವನದ ಮೌಲ್ಯಗಳಿಗೆ ನಾವು ಹೆಚ್ಚು ಆದ್ಯತೆಗಳನ್ನು ಕೊಡ್ತಾ ಇಲ್ಲ. ಸೊ ಇಲ್ಲೇನೆಂದರೆ, ನೀವು ಮುಂದೆ ಸಿಗಬೇಕಾದಂಥ ಒಂದು ವಜ್ರ
ವಜ್ರದ ಹಾರ ನೀವು ತಗೋಬೇಕು ಅಂದರೆ ಆ ವಜ್ರದ ಹಾರಕ್ಕೆ ನೀವು ಬಿಗಿನಿಂಗಿಂದ ಪ್ರತಿದಿನ ಕೂಡ ವಜ್ರದ ಹರಳುಗಳನ್ನು ನೀವು ಕಲೆಕ್ಟ್ ಮಾಡ್ತಾ ಬಂದರೆ ನಿಮ್ಮ ಜೀವನದ ಕೊನೆಯಲ್ಲಿ ನೀವು ಎಷ್ಟು ದೊಡ್ಡದಾದಂತಹ ವಜ್ರದ ಹಾರಗಳನ್ನು ನೀವು ಮಾಡ್ಕೋಬೋದು. ಅದರ ಅರ್ಥ ಜೀವನದ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸವಿತಾ ಬರೋಣ. ನಮ್ಮ ಲೈಫಲ್ಲಿ ಇವತ್ತು ನೀವು ಯೋಚನೆ ಮಾಡಿ, ಒಂದೇ ಒಂದು ನಿಮಿಷ ಯೋಚನೆ ಮಾಡಿ, ಲೈಫಲ್ಲಿ ಎಷ್ಟೆಲ್ಲ ನಮಗೆ ಒಳ್ಳೆಯದಿದೆ, ಎಷ್ಟೆಲ್ಲ ನಮಗೆ ಏನು ಹೇಳ್ತಾರೆ, ಈ ಥರದ ವಿಚಾರಗಳು ನಮ್ಮ ಲೈಫಲ್ಲಿ ನಡೀತಾ ಇದೆ. ಸರಳವಾಗಿ ಬದುಕ್ಬೋದು, ಆದರೆ ನಾವೇ ಕ್ರಿಟಿಕಲ್ ಮಾಡ್ಕೊಂಡಿದ್ದೀವಿ. ನೆಮ್ಮದಿಯಾಗಿ ಬದುಕ್ಬೋದು, ಆದರೆ ನಾವೇ ಕಷ್ಟ ಮಾಡ್ಕೊಳ್ತಾ ಇದ್ದೀವಿ. ದೊಡ್ಡದಾದಂತಹ ಒಂದು ದೊಡ್ಡದಾದಂಥದ್ದು ನಮಗೆ ಬರೋ ತನಕ ನಾವು ಚಿಕ್ಕದನ್ನು ಅನುಭವಿಸ್ತಾ ಇಲ್ಲ. ದೊಡ್ಡದಾದಂಥದ್ದು ಬರುತ್ತೆ, ಅದಕ್ಕೆ ಕೆಲಸ ಮಾಡೋಣ, ಆದರೆ ಅದರ ಮಧ್ಯದಲ್ಲಿರುವಂತಹ ಚಿಕ್ಕ ಚಿಕ್ಕ ಸರಳತೆಗಳನ್ನು ನಾವು ಅನುಭವಿಸೋಣ. ನಗೋದು ಒಂದು ಸರಳತೆ. ಒಬ್ಬರನ್ನ ನೋಡ್ತೀವಿ, ಸ್ಮೈಲ್ ಮಾಡ್ತೀವಿ. ಹೊಸ ಜನರನ್ನ ಪರಿಚಯ ಮಾಡ್ಕೊಳ್ಳೋದು ಸರಳತೆ. ಎಲ್ಲಾದರೂ ಹೋದಾಗ ಜೊತೆಯಾಗಿ ಕೂತು ಮಾತಾಡೋದು ಸರಳತೆ. ಯಾರಾದರೂ ಬಂದಾಗ ಅವರಿಗೆ ಬನ್ನಿ ಸ್ವಲ್ಪ ಜರುಗಿಕೊಂಡು ಕೂತ್ಕೊಳ್ಳಿ ಅಂತ ಸೀಟ್ ಕೊಡೋದು ಒಂದು ಸರಳತೆ. ಈ ಥರದ ಎಷ್ಟೋ ಕೆಲಸಗಳು ಇನ್ನೊಬ್ರಿಗೂ ಖುಷಿ ಕೊಡುತ್ತೆ, ನಮಗೂ ಖುಷಿ ಕೊಡುತ್ತೆ. ಆ್ಯಂಡ್ ಈ ಥರ ಸರಳತೆನ ನಾವು ಅನುಭವಿಸೋಣ. ಯಾರೋ ಇದ್ದಾರೆ ಅಂತ ನಮ್ಮ ಒಂದು ಖುಷಿಯನ್ನು ಬಿಟ್ಟು ಏನು ಅಂದ್ಕೊಳ್ತಾರೋ ಅಂತ ಬದುಕೋದ್ರ ಬದಲು ಚಿಕ್ಕ ಚಿಕ್ಕ ಸರಳತೆಗಳನ್ನು ನಾವು ಎಂಜಾಯ್ ಮಾಡೋಣ. ರೇಷ್ಮೆ ಸೀರೆ ಇಲ್ದಿದ್ರೇನು, ಸ್ಯಾರಿ ಇದೆ ಅಲ್ಲ, ಆ ರೇಷ್ಮೆ ಸ್ಯಾರಿ ತೊಗೊಳಕ್ಕೆ ಕೆಲಸ ಮಾಡೋಣ. ಆದರೆ ಇರುವ ಸ್ಯಾರಿಯನ್ನು ನಾವು ತೃಪ್ತಿಯಿಂದ ಆ ಒಂದು ಸರಳತೆಯನ್ನು ಅನುಭವಿಸೋಣ. ಸರಳತೆಯನ್ನು ಸವಿರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಂದ ನಾವು ಸಿಂಪಲ್ಲಾಗಿ ಬದುಕೋಣ. ಅಂದರೆ ರಿಚ್ ಮೈಂಡ್ಸೆಟ್ಟಿಂದ ತುಂಬ ರಿಚ್ ಆಗೋಣ, ಆದರೆ ಸಿಂಪಲ್ಲಾಗಿ ಬದುಕೋಣ. ಸೊ ಸಿಂಪ್ಲಿಸಿಟಿ ನಮಗೆ ಜಾಸ್ತಿ ಹ್ಯಾಪಿನೆಸ್ ಕೊಡುತ್ತೆ. ಸಿಂಪ್ಲಿಸಿಟಿ ಅಂದರೆ ನಮ್ಮ ಹತ್ರ ಇಲ್ಲದೆ ಇರೋದು, ನಮ್ಮ ಹತ್ರ ಹೇಗಿದ್ರೂ ಅದನ್ನು ಮಾಡೋಕ್ಕೆ ಆಗದೆ, ಶಕ್ತಿ ಸಾಮರ್ಥ್ಯ ಎಲ್ಲ ಇದ್ದರೂ ಕೂಡ ಅಯ್ಯೋ ಇಷ್ಟರಲ್ಲೇ ಇದ್ಬಿಟ್ಟು ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡಿರೋದಲ್ಲ. ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಕೂಡ ಸಿಂಪಲ್ಲಾಗಿರೋದು. ಓಕೆ, ನೀವು ಸಿಂಪಲ್ಲಾಗಿರಿ, ದೊಡ್ಡ ಮಟ್ಟಕ್ಕೆ ಬೆಳೀರಿ. ನೀವು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದರೆ ಸಿಂಪಲ್ಲಾಗಿರಿ. ಸೊ ಚಿಕ್ಕ ಚಿಕ್ಕದನ್ನು ಸವಿಯೋಣ. ನಾವು ಏನು ಹೇಳ್ತಾರೆ, ಆ ಚಿಕ್ಕ ಚಿಕ್ಕದನ್ನು ಎಂಜಾಯ್ ಮಾಡ್ತಾ ಜರ್ನಿನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.